ಬಹಳನೇ ಅದ್ಭುತವಾದಂತ ಗುಡ್ ನ್ಯೂಸ್ ಇದೀಗ ವೈಷ್ಣವಿ ಗೌಡ ಅವರ ಕಡೆಯಿಂದ ಸಿಕ್ಕಿದೆ. ಸದ್ಯಕ್ಕೆ ವೈಷ್ಣವಿ ಅವರನ್ನ ನೀವು ಸೀತಾರಾಮ ಧಾರಾವಾಹಿಯಲ್ಲಿ ನೋಡಿರ್ಬೋದು. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೂಡ ನಡೆಸ್ತಾ ಇದ್ದಾರೆ. ಸೀತಾ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ಇದೀಗ ಬೇರೆ ರಾಜ್ಯದ ಹುಡುಗನ ಜೊತೆ ಮದುವೆ ಆಗೋಕೆ ರೆಡಿ ಆಗಿದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದ್ದಾರೆ. ಬಿಗ್ ಬಾಸ್ ಶೋ ಬಳಿಕ ಒಳ್ಳೊಳ್ಳೆ ಆಫರ್ಸ್ ಗಳು ವೈಷ್ಣವಿ ಅವರಿಗೆ ಸಿಕ್ತು. ಆದ್ರೆ ಅವ್ರು ಆಯ್ಕೆ ಮಾಡ್ಕೊಂಡಿದ್ದು ಸೀತಾರಾಮ ಧಾರಾವಾಹಿಯಲ್ಲಿ. ಇದರಲ್ಲಿ ಗಗನ್ ಅವರೊಟ್ಟಿಗೆ ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡ್ತಾ ಇದ್ದಾರೆ. ಇದೀಗ ಇವರು ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದು ಶೀಘ್ರದಲ್ಲಿಯೇ ಮದುವೆಯನ್ನು ಕೂಡ ಮಾಡ್ಕೋತಾರೆ. ವೈಷ್ಣವಿ ಅವರು ಅಕಾಯ್ ಎನ್ನುವವರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಕಾಯ್ ಅವರು ಬೇರೆ ರಾಜ್ಯದವರು ಎನ್ನಲಾಗಿದೆ. ಏರ್ ಫೋರ್ಸ್ ನಲ್ಲಿ ಅಕಾಯ್ ಕೆಲಸ ಮಾಡ್ತಿದ್ದಾರೆ. ಅಕಾಯ್ ಅವರಿಂದಲೇ ವೈಷ್ಣವಿ ಈ ಬಾರಿ ಬೆಂಗಳೂರಿನಲ್ಲಿ ನಡೆದಂತ ಏರ್ ಶೋ ವೀಕ್ಷಣೆ ಮಾಡಿದ್ರು. ಇದನ್ನ ಅವರೇ ಪರೋಕ್ಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವತ್ತೇ ಹಂಚಿಕೊಂಡಿದ್ರು. ಥ್ಯಾಂಕ್ ಯು ಅಂತ ಬರೆದುಕೊಂಡಿದ್ರು. ನಿಮ್ಮಿಂದ ಏರ್ ಶೋ ನೋಡುವುದು ಸಾಧ್ಯ ಆಯಿತು. ಇದೊಂದು ಅದ್ಭುತ ಅನುಭವ ಎಂದಿದ್ರು. ಹೌದು, ಏರ್ ಫೋರ್ಸ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ವೈಷ್ಣವಿ ಅವರು. ಮದುವೆ ಆಗ್ತಿರುವಂತ ಹುಡುಗ ಅಕಾಯ್. ತುಂಬಾ ಜನರಿಗೂ ಕೂಡ ಇಷ್ಟ ಆಯ್ತು. ಒಂದು ಜೋಡಿ ನೋಡಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ವೈಷ್ಣವಿ ಅವರು ಮದುವೆ ಆಗ್ತಿರುವಂತ ಹುಡುಗ ಅಕಾಯ್ ಕೂಡ ನೋಡಕ್ಕೆ ತುಂಬಾನೇ ಚೆನ್ನಾಗಿದ್ದಾರೆ. ಕುಟುಂಬದ ಸಮೇತ ಇಂದು ವೈಷ್ಣವಿ ಅವರು ಅಕಾಯ್ನ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ವೈಷ್ಣವಿ ಗೌಡ ಅವರು ಸಾಂಪ್ರದಾಯಿಕವಾಗಿ ಎಂಗೇಜ್ಮೆಂಟ್ ಆಗಿದ್ದು ಸಂಜೆ ಬರ್ತ್ಡೇ ಪಾರ್ಟಿ ಇತ್ತು ಎನ್ನಲಾಗಿದೆ. ಈ ಪಾರ್ಟಿಯಲ್ಲಿ ವೈಷ್ಣವಿ ಗೌಡ ಕ್ರೀಮ್ ಕಲರ್ ಗೌನ್ ನಲ್ಲಿ ತುಂಬಾ ಚೆನ್ನಾಗಿ ಮಿಂಚಿದ್ರು. ಅಕಾಯ್ ಅವರು ಬ್ಲಾಕ್ ಸೂಟ್ ನಲ್ಲಿ ಕಂಗೊಳಿಸಿದ್ರು. ಅಂದಾಗೆ ಸೀತಾರಾಮ ಧಾರಾವಾಹಿಯ ಪೂಜಾ ಲೋಕೇಶ್ ಅವರು, ನಂತರದಲ್ಲಿ ರೀತು ಸಿಂಗ್, ಅಮೂಲ್ಯ ಜಗದೀಶ್ ಅವರು ಎಲ್ಲರೂ ಕೂಡ ಬಂದು ಒಂದು ಪಾರ್ಟಿಯಲ್ಲಿ ಭಾಗಿಯಾಗ್ತಾರೆ. ಮನೆಯವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ ಎನ್ನಲಾಗಿದೆ. ಅದ್ದೂರಿಯಾಗಿ ಮದುವೆಯೂ ಸಹ ನಡೆಯುತ್ತೆ. ಎಂಗೇಜ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿ ಅದ್ದೂರಿಯಾಗಿ ಸಾಂಪ್ರದಾಯಿಕವಾಗಿ ನಡೀತು. ಅದೇ ರೀತಿ ಮದುವೆಯನ್ನು ಸಹ ಮಾಡಲಿದ್ದಾರೆ. ನಿಮ್ಗೂ ಕೂಡ ಖುಷಿ ಆಯ್ತಾ ವೈಷ್ಣವಿ ಅವರ ಒಂದು ಗುಡ್ ನ್ಯೂಸ್ ತಿಳಿದು? ತಪ್ಪದೆ ಕಮೆಂಟ್ ಮಾಡಿ. ಹುಡುಗನ ಹೆಸರು ಅಂಕುಲ್ ಮಿಶ್ರಾ ಅಂತ. ಅಕಾಯ್ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಹೆಸರನ್ನು ಕೂಡ ಇಟ್ಕೊಂಡಿದ್ದಾರೆ.